ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ PSI ಗುರು ಚಾನಲ್ಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಂವಿಧಾನದ ಪ್ರಶ್ನೆಗಳು ಹಾಗೂ ಅದರ ವಿವರಣೆಗಳನ್ನು ನೋಡೋಣ. ಮೊದಲನೆಯದಾಗಿ ಪ್ರಶ್ನೆ 1. ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣವೇನು? ಆಯ್ಕೆ 1. ಆಯೋಗವನ್ನು ನೇಮಿಸುವ ಮೊದಲು ರಾಷ್ಟ್ರೀಯವಾದಿಗಳೊಂದಿಗೆ ಸಮಾಲೋಚನೆ ನಡೆಸಿರಲಿಲ್ಲ. ಆಯ್ಕೆ 2. ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ. ಆಯ್ಕೆ 3. ಈ ವಿಷಯವನ್ನು ಕೇಂದ್ರ ಶಾಸಕಾಂಗ ಪರಿಷತ್ನಲ್ಲಿ ಮಂಡಿಸಿ ಚರ್ಚಿಸಲಿಲ್ಲ. ಆಯ್ಕೆ 4. ಆಯೋಗದ ಪ್ರಸ್ತಾವನೆಗಳು ಅವರ ಆಶಯಗಳಿಗೆ ತಕ್ಕಂತಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ. ಈ ಪ್ರಶ್ನೆಗೆ ಸಂಬಂಧಪಟ್ಟ ವಿವರಣೆ. ಲಾಲಾ ಲಜಪತ್ ರಾಯ್ ಇವರ ಜನನ 1865ರಲ್ಲಿ ಆಯಿತು ಹಾಗೂ 1928ರಲ್ಲಿ ಇವರು ಮರಣ ಹೊಂದಿದರು. ಪಂಜಾಬಿನ ಕೇಸರಿ ಎಂದು ಕೂಡ ಲಾಲಾ ಲಜಪತ್ ರಾಯ್ ಅವರನ್ನು ಕರೆಯಲಾಗುತ್ತಿತ್ತು. ಕನ್ನಡ ಗಡಿಪಾರಿನ ಕಥೆ ಎಂಬ ಪುಸ್ತಕವನ್ನು ಲಾಲಾ ಲಜಪತ್ ರಾಯ್ ಅವರು 1908ರಲ್ಲಿ ಬರೆದಿದ್ದಾರೆ. ಹಾಗೂ ದಿ ಆರ್ಯ ಸಮಾಜ ಎಂಬ ಪುಸ್ತಕವನ್ನು ಕೂಡ 1915ರಲ್ಲಿ ಇವರು ಬರೆದಿದ್ದಾರೆ. ಆನ್ ಹ್ಯಾಪಿ ಇಂಡಿಯಾ ಪುಸ್ತಕವನ್ನು ಕೂಡ ಇವರು 1928ರಲ್ಲಿ ಬರೆದಿದ್ದಾರೆ. ಯಂಗ್ ಇಂಡಿಯಾ ಪುಸ್ತಕವನ್ನು ಕೂಡ ಲಾಲಾ ಲಜಪತ್ ರಾಯ್ ಅವರು ಬರೆದಿದ್ದಾರೆ. ಹಾಗೂ ಇಂಗ್ಲೆಂಡ್ಸ್ ಡಿಬೇಟ್ ಟು ಇಂಡಿಯಾ ಪುಸ್ತಕವನ್ನು ಬರೆದವರು ಲಾಲಾ ಲಜಪತ್ ರಾಯ್ ಅವರು 1917ರಲ್ಲಿ. ಲಾಲಾ ಲಜಪತ್ ರಾಯ್ ಅವರವರು ಉರ್ದು ಭಾಷೆಯಲ್ಲಿ ವಂದೇ ಮಾತರಂ ಮತ್ತು ಆಂಗ್ಲ ಭಾಷೆಯಲ್ಲಿ ಪೀಪಲ್ ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗನ್ನು ಲಾಲಾ ಲಜಪತ್ ರಾಯ್ ಅವರು ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದುಹಾಕಿದ್ದು ಯಾವ ವಿಧಿ? ಆಯ್ಕೆ 1. 26ನೇ ವಿಧಿ, 2. 17ನೇ ವಿಧಿ, 3. 28ನೇ ವಿಧಿ, 4. ಇವು ಯಾವುದು ಸರಿಯಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. 17ನೇ ವಿಧಿಯಾಗಿದೆ. ಈ ವಿಧಿಗಳಿಗೆ ಸಂಬಂಧಪಟ್ಟ ಮಾಹಿತಿ. ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 15ನೇ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ, ಸಾರ್ವಜನಿಕ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಎಂದು ತಿಳಿಸುತ್ತದೆ. ಸಂವಿಧಾನದ 16ನೇ ವಿಧಿಯ ಪ್ರಕಾರ ಸಾರ್ವಜನಿಕ ಉದ್ಯೋಗ ಪಡೆಯುವಲ್ಲಿ ಸಮಾನ ಅವಕಾಶ ಕಲ್ಪಿಸಲಾಗಿದೆ. ಹಾಗೂ ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆಯು ಸಮಾನತೆಯ ಹಕ್ಕಿನಡಿ ಬಿಂಬಿತವಾಗಿದೆ. ಇದನ್ನು ಪ್ರಸ್ತುತ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976 ಎನ್ನುವರು. ಸಂವಿಧಾನದ 18ನೇ ವಿಧಿ ಬಿರುದುಗಳನ್ನು ರದ್ದುಗೊಳಿಸಲಾಗಿದೆ. ಸಂವಿಧಾನದ 19ನೇ ವಿಧಿ 6 ಸ್ವಾತಂತ್ರ್ಯಗಳನ್ನು ತಿಳಿಸುತ್ತದೆ. ಸಂವಿಧಾನದ 21ನೇ ವಿಧಿ ಜೀವಿಸುವ ಸ್ವಾತಂತ್ರ್ಯವನ್ನು ತಿಳಿಸುತ್ತದೆ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ತತ್ವ ಒಳಗೊಂಡಿದೆ. ಆಯ್ಕೆ 1. ಸಾಮಾಜಿಕ ನ್ಯಾಯ, 2. ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯ, 3. ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ, 4. ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. ಮೇಲಿನ ಎಲ್ಲವೂ ಆಗಿದೆ. ಈ ಪ್ರಸ್ತಾವನೆಗೆ ಸಂಬಂಧಪಟ್ಟ ಮಾಹಿತಿ. ಪ್ರಸ್ತಾವನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಪದಗಳನ್ನು ಸೇರಿಸಲಾಯಿತು. ಪ್ರಸ್ತಾವನೆಯನ್ನು ಅಂಗೀಕರಿಸಿದ ದಿನಾಂಕ ನವೆಂಬರ್ 26, 1949. ಭಾರತ ಸಂವಿಧಾನ ಪ್ರಸ್ತಾವನೆಯು ಭಾರತದ ಪ್ರಜೆಗಳಾದ ನಾವು ಎಂಬ ವಾಕ್ಯದೊಂದಿಗೆ ಪ್ರಾರಂಭವಾಗುತ್ತದೆ. ಹಾಗೂ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಎಂ. ಹಿದಾಯತ್ ಉಲ್ಲಾ ಆಗಿದ್ದಾರೆ. ಮುಂದಿನ ಪ್ರಶ್ನೆ. ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗಿದೆ? ಆಯ್ಕೆ 1. ಸುಪ್ರೀಂ ಕೋರ್ಟ್, 2. ರಾಷ್ಟ್ರಪತಿಯವರಿಗೆ, 3. ಉಪರಾಷ್ಟ್ರಪತಿಯವರಿಗೆ, 4. ಪ್ರಧಾನಮಂತ್ರಿಯವರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ರಾಷ್ಟ್ರಪತಿಯವರಿಗೆ ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಇದೆ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮೂಲಭೂತ ಹಕ್ಕುಗಳ ಕುರಿತು ಸಂವಿಧಾನದ 3ನೇ ಭಾಗದಲ್ಲಿ ತಿಳಿಸಲಾಗಿದೆ. ಒಟ್ಟು ಮೂಲಭೂತ ಹಕ್ಕುಗಳು ಸಂಖ್ಯೆ 6. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು
20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ಎಲ್ಲ ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರಿ ಅವಧಿ ಎಷ್ಟು? ಆಯ್ಕೆ 1 4 ವರ್ಷಗಳು, 2 5 ವರ್ಷಗಳು, 3 6 ವರ್ಷಗಳು, 4 2 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 6 ವರ್ಷಗಳು. ಈ ರಾಜ್ಯಸಭೆಗೆ ಸಂಬಂಧಿಸಿದಂಥ ಮಾಹಿತಿ: ರಾಜ್ಯಸಭೆಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ರಾಜ್ಯಸಭೆಯ ಅಧ್ಯಕ್ಷರ ಕನಿಷ್ಠ ವಯಸ್ಸು 35 ವರ್ಷ. ರಾಜ್ಯಸಭೆಯು ಶಾಶ್ವತ ಸದನವಾಗಿದ್ದು ವಿಸರ್ಜಿಸಲು ಬರುವುದಿಲ್ಲ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ 245. ರಾಜ್ಯಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 238. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು 12 ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ. ಹಾಗೂ ರಾಜ್ಯಸಭೆಯು ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಹೊಂದಿದೆ. ಇದು 312ನೇ ವಿಧಿಯಲ್ಲಿ ತಿಳಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದಡಿಯಲ್ಲಿ ಒಕ್ಕೂಟದ ಕಾರ್ಯ ನಿರ್ವಹಣಾ ಅಧಿಕಾರ ಯಾರಿಗಿದೆ? ಆಯ್ಕೆ 1 ಸುಪ್ರೀಂ ಕೋರ್ಟ್, 2 ರಾಷ್ಟ್ರಪತಿ, 3 ಉಪರಾಷ್ಟ್ರಪತಿ, 4 ಪ್ರಧಾನಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ರಾಷ್ಟ್ರಪತಿ. ಈ ಕಾರ್ಯನಿರ್ವಹಣಾ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ: ರಾಜ್ಯದ ಕಾರ್ಯನಿರ್ವಹಣಾ ಅಧಿಕಾರಿ ರಾಜ್ಯಪಾಲರು ಆಗಿರುತ್ತಾರೆ. ರಾಜ್ಯ ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿ ಆಗಿರುತ್ತಾರೆ. ಕೇಂದ್ರ ಸರ್ಕಾರದ ಮುಖ್ಯಸ್ಥ ಪ್ರಧಾನಮಂತ್ರಿಗಳು ಆಗಿರುತ್ತಾರೆ. ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಯವರು ಆಗಿರುತ್ತಾರೆ. ಮೂಲಭೂತ ಹಕ್ಕುಗಳ ಸಂರಕ್ಷಕರು ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದಡಿ ಇದು ಪ್ರಜೆಗಳ ಮೂಲಭೂತ ಕರ್ತವ್ಯ ಅಲ್ಲ. ಆಯ್ಕೆ 1 ವೈಜ್ಞಾನಿಕ ಮನೋಭಾವ ಬೆಳೆಸುವುದು. ಆಯ್ಕೆ 2 ಸ್ವತಂತ್ರ ಹೋರಾಟದ ಆದರ್ಶಗಳನ್ನು ಆಧರಿಸುವುದು. ಆಯ್ಕೆ 3 ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು. ಆಯ್ಕೆ 4 ಸಂವಿಧಾನಕ್ಕೆ ಗೌರವಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು ಆಗಿದೆ. ಈ ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ: 1999ರಲ್ಲಿ JS ವರ್ಮಾ ಸಮಿತಿ ಮೂಲಭೂತ ಕರ್ತವ್ಯಗಳ ಪರಿಶೀಲನೆ ಮಾಡಲು ನೇಮಕ ಮಾಡಲಾಗಿತ್ತು. ಭಾರತ ಸಾರ್ವಭೌಮತೆ, ಏಕತೆಗಳನ್ನು ಎತ್ತಿ ಹಿಡಿಯಲು ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಭಾಗದಲ್ಲಿ ಉಪಬಂಧಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು? ಆಯ್ಕೆ 1 ಇಂದಿರಾ ಗಾಂಧಿ, 2 ಶೀಲಾ ದೀಕ್ಷಿತ್, 3 ಸರೋಜಿನಿ ನಾಯ್ಡು, 4 ಡಾಕ್ಟರ್ ಅನ್ನಿ ಬೆಸೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಡಾಕ್ಟರ್ ಅನ್ನಿ ಬೆಸೆಂಟ್. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಮಾಹಿತಿ: ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ 1885 ಡಿಸೆಂಬರ್ 28. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು A.O. ಹ್ಯೂಮ್ ಆಗಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು W.C. ಬೆನರ್ಜಿ ಆಗಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ ಮುಂಬೈ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಡಾಕ್ಟರ್ ಅನ್ನಿ ಬೆಸೆಂಟ್. ಇವರು 1917ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಆಗಿ ನೇಮಕಗೊಂಡರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಸರೋಜಿನಿ ನಾಯ್ಡು. ಇವರು ಕಾನ್ಪುರ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು 1925ರಲ್ಲಿ. ಹಾಗೂ 1907ರ ಸೂರತ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಡೆದು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂಬ 2 ಭಾಗಗಳಾಗಿ ವಿಭಜನೆಯಾಯಿತು. ಇದನ್ನು ಸೂರತ್ ಸ್ಪ್ಲಿಟ್ ಎಂದು ಕರೆಯುತ್ತಾರೆ. ಸೇಫ್ಟಿ ವಾಲ್ವ್ ಥಿಯರಿ ಇದು ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಿಸಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು JB ಕೃಪಲಾನಿ ಆಗಿದ್ದರು. ಮುಂದಿನ ಪ್ರಶ್ನೆ, ಚುನಾವಣೆಗೆ ಸಂಬಂಧಿಸಿದಂತೆ: ಚುನಾವಣಾ ಸಂದರ್ಭದಲ್ಲಿ ಸಂಬಂಧಪಟ್ಟ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವು ಎಂದು ನಿಲ್ಲತಕ್ಕದ್ದು. ಆಯ್ಕೆ 1 ಮತ ಚಲಾಯಿಸಲು ಪ್ರಾರಂಭಿಸುವ 24 ಗಂಟೆಗಳ ಮೊದಲು. ಆಯ್ಕೆ 2 ಮತ ಹಾಕುವುದು ಮುಗಿಯುವ 24 ಗಂಟೆಗಳ ಮೊದಲು. ಆಯ್ಕೆ 3 ಮತ ಚಲಾಯಿಸಲು ಪ್ರಾರಂಭಿಸುವ
48 ಗಂಟೆಗಳ ಮೊದಲು. ಆಯ್ಕೆ 4 ಮತ ಹಾಕುವುದು ಮುಗಿಯುವ 48 ಗಂಟೆಗಳ ಮೊದಲು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಮತ ಚಲಾಯಿಸಲು ಪ್ರಾರಂಭಿಸುವ 48 ಗಂಟೆಗಳ ಮೊದಲು. ಈ ಚುನಾವಣಾ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿ. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಸಾಮಾನ್ಯ ವರ್ಗದವರು 10,000 ರೂಪಾಯಿ ಠೇವಣಿ ನೀಡಬೇಕು. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು 5,000 ರೂಪಾಯಿ ಠೇವಣಿ ನೀಡಬೇಕು. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಸಾಮಾನ್ಯ ವರ್ಗದವರು 25,000 ರೂಪಾಯಿ ಠೇವಣಿ ನೀಡಬೇಕು. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು 12,500 ರೂಪಾಯಿಗಳನ್ನು ಠೇವಣಿಯಾಗಿ ನೀಡಬೇಕು. ಒಟ್ಟು ಚಲಾವಣೆಯಾದ ಮತಗಳಲ್ಲಿ 1/6 ಮತಗಳು ಪಡೆದ ಅಭ್ಯರ್ಥಿಗಳಿಗೆ ಠೇವಣಿ ಇಟ್ಟಂತಹ ಹಣವನ್ನು ವಾಪಸ್ ನೀಡಲಾಗುತ್ತದೆ. ಸಾರ್ವಜನಿಕ ಸಾಲ ಎಂದರೆ ಸರ್ಕಾರ ಎತ್ತುವ ಸಾಲವಾಗಿದೆ. ಮುಂದಿನ ಪ್ರಶ್ನೆ. ಅಂಕಲೇಶ್ವರ್ ಇದು ಯಾವುದರ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ? ಆಯ್ಕೆ 1 ಬಾಕ್ಸೈಟ್, 2 ಕಲ್ಲಿದ್ದಲು, 3 ಕಬ್ಬಿಣ, 4 ಪೆಟ್ರೋಲಿಯಂ. ಇದಕ್ಕೆ ಸರಿಯಾದ ಈ ಪೆಟ್ರೋಲಿಯಂ ತೈಲ ಉತ್ಪಾದನೆಗೆ ಸಂಬಂಧಪಟ್ಟ ಮಾಹಿತಿ. ಭಾರತದ ಅತಿದೊಡ್ಡ ತೈಲ ಕಂಪನಿ ONGC. ಇದರ ವಿಸ್ತೃತ ರೂಪ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಗಿದೆ. ಭಾರತದ ಅತಿದೊಡ್ಡ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಗುಜರಾತ್ ರಾಜ್ಯದ ಜಾಮ್ನಗರ್ನಲ್ಲಿದೆ. ಬಾಂಬೆ ಹೈ ಇದು ಪೆಟ್ರೋಲಿಯಂ ಶುದ್ಧೀಕರಣಕ್ಕೆ ಸಂಬಂಧಿಯಾಗಿದೆ. ಬಾಂಬೆ ಹೈ ಇರುವುದು ಮಹಾರಾಷ್ಟ್ರದಲ್ಲಿ. ಅಂಕಲೇಶ್ವರ್ ಇರುವುದು ಗುಜರಾತ್ ರಾಜ್ಯದಲ್ಲಿ. ಆಸಾಂನ ದಿಗ್ಬಾಯ್ ಪೆಟ್ರೋಲಿಯಂ ಶುದ್ಧೀಕರಣಕ್ಕೆ ಸಂಬಂಧಿಸಿದೆ. ಕರ್ನಾಟಕದ ನವಮಂಗಳೂರು ಬಳಿ ಪೆನಂಬೂರು ಪೆಟ್ರೋಲಿಯಂ ಶುದ್ಧೀಕರಣಕ್ಕೆ ಪ್ರಸಿದ್ಧಿಯಾಗಿದೆ. ಹಾಗೂ ಉತ್ತರ ಪ್ರದೇಶದ ಮಥುರಾ ಪೆಟ್ರೋಲಿಯಂ ಶುದ್ಧೀಕರಣಕ್ಕೆ ಸಂಬಂಧಿಸಿದೆ. ಆಂಧ್ರ ಪ್ರದೇಶದ ರಾವಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಕ್ಕೆ ಪ್ರಸಿದ್ಧಿಯಾಗಿದೆ. ಕೇರಳದ ಕೊಚ್ಚಿನಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಆಯ್ಕೆ 1 ಆಸಾಂ, 2 ಸಿಕ್ಕಿಂ, 3 ಮಿಜೋರಾಂ, 4 ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಕರ್ನಾಟಕ. ಈ ಚಹಾ ಹಾಗೂ ಕಾಫಿಗೆ ಸಂಬಂಧಪಟ್ಟ ಮಾಹಿತಿ. ಪ್ರಪಂಚದ ಕಾಫಿಯ ಬಂದರು ಸ್ಯಾಂಟೋಸ್ ಬಂದರು. ಇದು ಬ್ರೆಜಿಲ್ ದೇಶದ ಸಾವೋಪೋಲ್ನಲ್ಲಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶ ಬ್ರೆಜಿಲ್ ಆಗಿದೆ. ಕಾಫಿಯ ವಿಧಗಳು ಅರೇಬಿಕಾ ಮತ್ತು ರೋಬಸ್ಟಾವಾಗಿವೆ. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಆಸಾಂವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳವಾಗಿದೆ. ಹಾಗೂ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಉತ್ತರ ಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಮುಂದಿನ ಪ್ರಶ್ನೆ. ಪೊಲೀಸ್ ಆಡಳಿತ ದೃಷ್ಟಿಯಿಂದ ವಿಭಿನ್ನವಾಗಿರುವ ಸ್ಥಳಗಳನ್ನು ಗುರುತಿಸಿ. ಆಯ್ಕೆ 1 ಹುಬ್ಬಳ್ಳಿ ಧಾರವಾಡ, 2 ಗುಲ್ಬರ್ಗಾ, 3 ಮೈಸೂರು, 4 ಬೆಂಗಳೂರು. ಸರಿಯಾದ ಉತ್ತರ ಆಯ್ಕೆ 2 ಗುಲ್ಬರ್ಗಾ. ಈ ಪೊಲೀಸ್ ಆಡಳಿತಕ್ಕೆ ಸಂಬಂಧಪಟ್ಟ ಮಾಹಿತಿ. ಪ್ರಸ್ತುತ ಗುಲ್ಬರ್ಗಾ ಕೂಡ ಒಂದು ಕಮಿಷನರೇಟ್ ಆಗಿದೆ. ಕರ್ನಾಟಕದಲ್ಲಿ ಒಟ್ಟು 2 KSRP ಮಹಿಳಾ ಕಂಪನಿಗಳು ಇವೆ. 2022-23 ಕರ್ನಾಟಕ ಬಜೆಟ್ನಲ್ಲಿ ಒಂದು ಹೊಸ KSRP ಮಹಿಳಾ ಕಂಪನಿಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು ಪೊಲೀಸ್ ಕಮಿಷನರೇಟ್ಗಳು 6 ಇವೆ. ಪೊಲೀಸ್ ಆಯುಕ್ತಾಲಯಗಳು ಇರುವ ಕೇಂದ್ರಗಳು ಬೆಂಗಳೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಕಲಬುರಗಿ. ಕರ್ನಾಟಕದಲ್ಲಿ ಒಟ್ಟು 12 KSRP ಬಟಾಲಿಯನ್ಗಳಿವೆ. ಕರ್ನಾಟಕದಲ್ಲಿ ಒಟ್ಟು 2 IRB ಬೆಟಾಲಿಯನ್ಗಳಿವೆ. ಒಂದು ಮುನೀರಾಬಾದ್ನಲ್ಲಿದೆ, ಇನ್ನೊಂದು ವಿಜಯಪುರದಲ್ಲಿದೆ. ಹಾಗೂ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ ದೇಶದ ಲಿಯಾನ್ ಅಥವಾ ಲಯಾನ್ನಲ್ಲಿ. ಮುಂದಿನ ಪ್ರಶ್ನೆ. ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನವನ್ನು ಕೊಡುವ ಸಂವಿಧಾನ ತಿದ್ದುಪಡಿ ಯಾವುದು? ಆಯ್ಕೆ 1 72ನೇ ತಿದ್ದುಪಡಿ, ಆಯ್ಕೆ 2 74ನೇ ತಿದ್ದುಪಡಿ, ಆಯ್ಕೆ 3 73ನೇ ತಿದ್ದುಪಡಿ, ಆಯ್ಕೆ 4 75ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 73ನೇ ತಿದ್ದುಪಡಿಯಾಗಿದೆ.
ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಸಂವಿಧಾನದ 73ನೇ ತಿದ್ದುಪಡಿಯು ಪಂಚಾಯಿತಿಗಳಿಗೆ ಸಂಬಂಧಿಸಿದೆ. ಪಂಚಾಯಿತಿಗಳಿಗೆ ಸಂಬಂಧಿಸಿದ ಸಂವಿಧಾನದ ಭಾಗ 9 ಆಗಿದೆ. ಬಲವಂತರಾಯ ಮೆಹ್ರಾ ಸಮಿತಿಯು 3 ಹಂತದ ಪಂಚಾಯಿತಿಗಳಿಗೆ ಸಂಬಂಧಿಸಿದೆ ಹಾಗೂ ಅಶೋಕ್ ಮೆಹ್ರಾ ಸಮಿತಿಯು 2 ಹಂತದ ಪಂಚಾಯಿತಿಗಳಿಗೆ ಸಂಬಂಧಿಸಿದೆ. ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ 1959 ಅಕ್ಟೋಬರ್ 2ರಂದು ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪಂಚಾಯಿತಿಗಳನ್ನು ಉದ್ಘಾಟಿಸಿದರು. ಹಾಗೂ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಅನುಸೂಚಿ 11 ಆಗಿದೆ. 11ನೇ ಅನುಸೂಚಿಯಲ್ಲಿ 29 ವಿಷಯಗಳಿವೆ. ಸಂವಿಧಾನದ 74ನೇ ತಿದ್ದುಪಡಿಯು ಮುನ್ಸಿಪಾಲಿಟಿಗಳಿಗೆ ಸಂಬಂಧಿಸಿದೆ. ಸಂವಿಧಾನದ 243 ಕೆ ಮತ್ತು 243 ZA ವಿಧಿಗಳು ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ವಿವರಿಸುತ್ತವೆ. ಮುಂದಿನ ಪ್ರಶ್ನೆ: ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಈ ವರ್ಷ ಪ್ರಾರಂಭಿಸಿತು. ಆಯ್ಕೆ 1 1938, 2 1942, 3 1945, 4 1944. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 1942 ಆಗಿದೆ. ಈ ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿಗೆ ಸಂಬಂಧಪಟ್ಟ ಮಾಹಿತಿ: ಕ್ವಿಟ್ ಇಂಡಿಯಾ ಚಳವಳಿ 1942 ಆಗಸ್ಟ್ 8ರಂದು ಪ್ರಾರಂಭವಾಯಿತು. ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಸ್ಥಳ ಮುಂಬೈ ಆಗಿದೆ. ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಸಮಯದಲ್ಲಿ ಭಾರತದ ವೈಸರಾಯ ಲಾರ್ಡ್ ಲಿನ್ ಲಿತ್ಗೋ ಆಗಿದ್ದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಥವಾ ಡೂ ಆರ್ ಡೈ ಎಂದು ಹೇಳಿದರು. ಹಾಗೂ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಹೇಳಿದ ಸ್ಥಳ ಮುಂಬೈ ನಗರವಾಗಿದೆ. ಮಾಡು ಇಲ್ಲವೇ ಮಡಿ ಎಂಬುದು ನಾವು ಭಾರತವನ್ನು ಸ್ವತಂತ್ರಗೊಳಿಸುತ್ತೇವೆ ಎಂಬ ಅರ್ಥವನ್ನು ಸೂಚಿಸುತ್ತದೆ.